Jungle. ನಮಸ್ಕಾರ ವೀಕ್ಷಕರೇ, ರವಿ ದೊಳಮಣಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮುದ್ದೇಬೇಳ ತಾಲೂಕಿನ ಡವಳಿಗೆ ಗ್ರಾಮದಲ್ಲಿ ವಿವಿಧ ಕಡೆ 79ನೇ ಸ್ವತಂತ್ರ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಲಾಯಿತು. ಬಸವ ಬಾಲಭಾರತಿ ಶಾಲೆಯಲ್ಲಿ ಬಸವ ಸಮಿತಿ ಅಧ್ಯಕ್ಷರಾದ ಮಡಿವಾಳಪ್ಪ ಗೌಡ ಬಿರಾದರ್ ನೆರವೇರಿಸಿದರು. ಮಡಿಕೇಶ್ವರ ಬಸವನಗೌಡ ಪಾಟೀಲ ಪ್ರೌಢಶಾಲೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಎಸ್ ಪಾಟೀಲ್ ಗುರುಗಳು ಧ್ವಜಾರೋಹಣ ನೆರವೇರಿಸಿದರು. ಬಾಲಕಿಯರ ವಸತಿ ನಿಲಯದಲ್ಲಿ ಸಂಸ್ಥೆಯ ಭೂದಾನಿಯಾದ ಬಸವಂತರಾಯಗೌಡ ಬಿರಾದರ್ ಅವರು ನೆರವೇರಿಸಿದರು. ನಂತರ ದಿಗವಂತ ವೀರಯೋಧ ಮಡಿವಾಳಪ್ಪ ನಾಯನಗಿಲಿ ಅವರ ಪುತ್ಥಳಿ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನಿಲ್ ಗೌಡ ಬಿರಾದರ್, ಮಡಿವಾಳೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಗುರುಬಸಪ್ಪ ಕೋರಿ, ಸ್ಥಳೀಯ ಪಿಕೆಪಿಎಸ್ ನಲ್ಲಿ ಅಧ್ಯಕ್ಷರಾದ ರಾಜುಗೌಡ ಗೌಡರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮದ ಬಾಲಭಾರತಿ ಮಡಿಕೇಶ್ವರ ಬಸವನಗೌಡ ಪಾಟೀಲ್ ಪ್ರೌಢಶಾಲೆಯ ಕಸ್ತೂರಿಬಾ ಬಾಲಕಿಯ ಶಾಲೆಯ ವಿದ್ಯಾರ್ಥಿಗಳಿಂದ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿಯ ಕಾಣಿಪ ಮುದ್ದೇಬೇಳದ ತಾಲೂಕಾ ಘಟಕದಿಂದ ಉತ್ತಮ ಪತ್ರಕರ್ತ ಪ್ರಶಸ್ತಿ ಪಡೆದ ಹನುಮಂತ ಬೀರಗೊಂಡ ಮತ್ತು ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿ ಪುರಸ್ಕೃತರಾದ ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ MK ಗುಡಿಮನಿ ಅವರು ಬಸವ ಬಾಲ ಭಾರತೀಯ ಶಾಲೆಯಿಂದ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಪ್ಪ ನಾಗರಾಳ, ಉಪಾಧ್ಯಕ್ಷ ಸುರೇಶಗೌಡ ಪಾಟೀಲ, ಧನಶೆಟ್ಟಿ ಕೋರಿ, ನಿವೃತ್ತ ಶಿಕ್ಷಕರು ಶಂಕರಗೌಡ ಪಾಟೀಲ, ಬಾಬುಗೌಡ ಪಾಟೀಲ, ಮಡಿವಾಳಪ್ಪ ಗೌಡ ಬಿರಾದರ, ಸಂಗಪ್ಪ ಹಾದಿಮನಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಪಾರ್ವತಿ ಗುಡಿಮನಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ ಕೊಣ್ಣೂರ, ಶಾಲೆಯ ಹೊಸಮನಿ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ಹನುಮವ್ವ ಗುಡಿಮನಿ, ಶಾಂತವ್ವ ಜಮದಾರ ಖಾನಿ, ಅಶಾಬಿ ನದಾಪ ಹಾಗೂ ಗ್ರಾಮದ ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ವಿವಿಧ ವಿದ್ಯಾರ್ಥಿಗಳು ಸಂಗೊಳ್ಳಿ ರಾಯಣ್ಣ, ಭಾರತಾಂಬೆಯ, ಅಂಬೇಡ್ಕರ್, ಚೆನ್ನಮ್ಮ ಅವರ ಪದ್ಮ ವೇಷ ತೊಟ್ಟರು. ವರದಿ ಮುತ್ತುಯ್ಯನ ವೀರಗೊಂಡ, ಕರುನಾಡ ರತ್ನ ನ್ಯೂಸ್, ಮುದ್ದೇಬೇಳ. Sami,